A cup of a coffee keeps you happy. Smiling is happiness, happiness is smiling, success is happiness, happiness is success. ಸೊ ನಗುಮುಖಕ್ಕೆ ಕಾಫಿಯಿಂದ ದಿನನ ಸ್ಟಾರ್ಟ್ ಮಾಡುತ್ತಿರುವಂಥ ಎಲ್ಲ ದೇಶದ ಆತ್ಮೀಯರಿಗೂ ಕಾಫಿ ಫೆಸ್ಟಿವಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಕಾಫಿ ಫೆಸ್ಟಿವಲ್ ಹೇಗಿದೆ ನೋಡೋಣ. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಭಾರತ. ವಿಶೇಷವಾಗಿ ನಾವು SS ನ್ಯೂಸ್ ಹಾಗೆ ನಮ್ಮ ಸಹರಾ ಮತ್ತು ನೇಷನ್ ಟಿವಿಯಲ್ಲಿ ಹಲವಾರು ಸಮಾಜಮುಖಿ ಕೆಲಸಗಳು ಮಾಡುತ್ತಿರುವಂಥ ಪ್ರತಿಭಾನ್ವಿತರನ್ನ ಗುರುತಿಸುವಂಥ ಕೆಲಸ ಮಾಡ್ತಾ ಇರ್ತೀವಿ. ಅದೇ ಥರನೇ ಇವತ್ತು ನಾವು ಕಾಫಿ ಫೆಸ್ಟಿವಲಲ್ಲಿ ಹಸಿರೇ ಉಸಿರು ಅಂತ ಹೇಳ್ತೀವಿ. ನಮ್ಮ ನೇಚರ್ನ ಉಳಿಸಿ ಬೆಳೆಸಬೇಕು, ನೇಚರ್ ಹ್ಯಾಸ್ ಟು ಬಿ ಪ್ರಿವೆಂಟೆಡ್ ಪ್ರೊಟೆಕ್ಟೆಡ್ ಅನ್ನೋ ನಿಟ್ಟಿನಲ್ಲಿ ವಿಶೇಷವಾಗಿ ಸರ್ವಿಸ್ ಓರಿಯೆಂಟೆಡ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಹಸಿರು ಆರ್ಗ್ಯಾನಿಕ್ಸ್ ಅಂತ ಅರವಿಂದ್ ಅವರ ಸಾರಥ್ಯದಲ್ಲಿ ಈ ಒಂದು ಸಂಸ್ಥೆ ಸುಮಾರು ದಶಕಗಟ್ಟಲೆಯಿಂದ ಚಾಪು ಮೂಡಿಸಿ ನಮ್ಮ ಚಿಕ್ಕಮಂಗ್ಳೂರವರು ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದೆ? ಚೆನ್ನಾಗಿದ್ದೀವಿ, ನೀವೆಲ್ಲ ಚೆನ್ನಾಗಿದ್ದೀರಲ್ಲ? ಹೇಗಿದೆ ಸರ್ ಇವೆಂಟ್ ಕಾಫಿ ಇವೆಂಟ್? ತುಂಬಾ ಚೆನ್ನಾಗಿದೆ. ಈಗ ಇಲ್ಲಿ ಈ ಸರಿ ಸ್ವಲ್ಪ ಕ್ರೌಡು ಜಾಸ್ತಿ, ನಂಬರ್ ಆಫ್ ಸ್ಟಾಲ್ಸು ಜಾಸ್ತಿ ಆಗಿದೆ. ಸೊ ನಮ್ದು ಹಸಿರು ಅಗ್ರಿ ಟೂರಿಸಮ್ ಅಂತ ಕಾನ್ಸೆಪ್ಟು ನಮ್ಮದು ಆಲ್ಮೋಸ್ಟ್ ಒಂಥರ ಸೋಷಿಯಲ್ ವರ್ಕ್ ಥರ. ಸೊ ನಾವು ಈಗ ಯಾರು ಫಾರ್ಮರ್ಸ್ ಇದ್ದಾರೆ, ಈಗಾಗಲೇ ಫಾರ್ಮಿಂಗಲ್ಲಿ ಇರೋರು, ಈಗ ಕೃಷಿ ಮಾಡ್ತಿರೋರು ಕೃಷಿ ಬಗ್ಗೆ ಆಸಕ್ತಿ ಇದ್ದವರು, ನಾನು ಕಲಿಬೇಕು ಅನ್ನೋರಿಗೆ ನಾವು ಇದೊಂದು ವೇದಿಕೆ. ಇಲ್ಲಿ ನಾವು ಪ್ರೋಗ್ರೆಸಿವ್ ಫಾರ್ಮರ್ಸ್ ತೋಟಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ಎಜುಕೇಟ್ ಮಾಡ್ತೀವಿ. ನಮ್ಮಲ್ಲಿ ಈಗ ಸಾಫ್ಟ್ವೇರ್ ಇಂಜಿನಿಯರ್ಸು ಪ್ರತಿಯೊಬ್ಬರು ಬರ್ತಿದ್ದಾರೆ. ನಾವು ಪ್ರತಿ ತಿಂಗಳು ಫಾರ್ಮ್ ವಿಸಿಟ್ ಪ್ರೋಗ್ರೆಸಿವ್ ಫಾರ್ಮರ್ಸ್ ತೋಟಕ್ಕೆ ಕರ್ಕೊಂಡೋಗಿ ಎಲ್ಲರನ್ನೂ ಎಜುಕೇಟ್ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮದು ಹೆಲ್ತ್ ಫುಡ್ ಸ್ಟೋರ್ ಇದೆ. ಇದು ಇಂಡಿಯಾದಲ್ಲೇ ತಾಲೂಕು ಮತ್ತು ಡಿಸ್ಟಿಕ್ ಲೆವೆಲಲ್ಲಿ ಝೀರೋ ವೇಸ್ಟ್ ಶಾಪ್. ಅಂದರೆ ನಾವು ಪ್ಲಾಸ್ಟಿಕ್ಗಳನ್ನ ಯೂಸ್ ಮಾಡೋದಿಲ್ಲ, ಎಲ್ಲ ಪೇಪರ್ ಕವರ್ಸು, ಸ್ಟೀಲ್ ಕಂಟೈನರಲ್ಲಿ ಇದು ಮಾಡ್ತೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ? ಇದು ನಾವು 2000 ಸ್ಟಾರ್ಟ್ ಮಾಡಿದ್ದು. ಅಂದರೆ ಸ್ಟೇಜ್ ಬೈ ಸ್ಟೇಜು ಒಂದೊಂದೇ ನಾವು ಇದು ಮಾಡ್ತಾ ಇದ್ದೀವಿ ವೆಂಚರ್ಸು. ಸೊ ಈಗ ಫಸ್ಟು ನಾವು ಆರ್ಗ್ಯಾನಿಕ್ ಮೆನ್ಯೂರ್ ಮಾಡ್ದು, ಆಮೇಲೆ ಫುಡ್ ಸ್ಟೋರ್ ಮಾಡ್ದು, ಆಮೇಲೆ ಅಗ್ರಿ ಟೂರಿಸಮ್ ಆಯಿತು, ಹ್ಯಾಪಿ ಫಾರ್ಮಿಂಗು. ಸೊ ಈಗ ಯಂಗ್ ಹಾರ್ವೆಸ್ಟರ್ಸ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಹ್ಯಾಪಿ ಫಾರ್ಮಿಂಗ್ ಅನ್ನೋದು ನಾವೊಂದು ಕ್ಲಾಸಸ್ಸು ಅದು ನಡೆಸ್ತಾ ಇದ್ದೀವಿ. ಒಟ್ಟು 7 ಕ್ಲಾಸಸ್ಸು ನಡೀತದೆ. ಅದಕ್ಕೂ ಯಾರಾದರೂ ರಿಜಿಸ್ಟರ್ ಆಗ್ಬೋದು. ಮತ್ತು ಯಂಗ್ ಹಾರ್ವೆಸ್ಟರ್ಸ್ ಅಂತ ಒಂದು ಮಕ್ಕಳಿಗೆ 5ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ ಮಕ್ಕಳಿಗೆ. ಸೊ ಈಗ ಮಕ್ಕಳಿಗೆ ಏನಾಗಿದೆ ಅಂದರೆ ಅವರಿಗೆ ಕೃಷಿ ಬಗ್ಗೆ ಜ್ಞಾನ ಇಲ್ಲ. ಸೊ ಈಗ ಹಾಲು ಎಲ್ಲಿಂದ ಬರುತ್ತೆ ಅಂದರೆ ಡೈರಿಯಿಂದ ಅಂತಾರೆ. ಸೊ ಅಕ್ಕಿ ಎಲ್ಲಿ ಸಿಗುತ್ತೆ ಅಂದರೆ ಅಕ್ಕಿ ಬೆಳೆಯೋದು ಗೊತ್ತಿಲ್ಲ, ಈಗ ಸೂಪರ್ ಮಾರ್ಕೆಟ್ ಅಂತಾರೆ. ನಾವು ಅಕ್ಕಿ ಎಲ್ಲಿಂದ ಬರುತ್ತೆ, ಹೇಗೆ ಬೆಳೆಯೋದು, ಹಾಲು ಎಲ್ಲಿಂದ ಬರುತ್ತೆ, ಅದನ್ನೆಲ್ಲ ನಾವು ಮಕ್ಕಳಿಗೆ ಎಜುಕೇಟ್ ಮಾಡ್ತೀವಿ. ಹಾಗೆ ವೆಜಿಟೇಬಲ್ಸು, ಫ್ರೂಟ್ಸ್ ಬಗ್ಗೆ ಎಲ್ಲದೂ ಅವ್ರನ್ನ ಎಜುಕೇಟ್ ಮಾಡ್ತಿದ್ವಿ. ಇದು ಯಂಗ್ ಹಾರ್ವೆಸ್ಟರ್ಸ್ ಅಂತ ಮಕ್ಕಳಿಗೆ ಮಾಡ್ತಾ ಇದ್ದೀವಿ. ಇವತ್ತು ನೀವು ಕೂಡ ಎಷ್ಟು ವರ್ಷದಿಂದ ಈ ತರ ಇವೆಂಟ್ಸ್ ಅಲ್ಲಿ ಭಾಗವಹಿಸ್ತಾ ಇದ್ದೀರಾ ಕಾಫಿ ಫೆಸ್ಟಿವಲ್ ಅಲ್ಲಿ? ಕಾಫಿ ಫೆಸ್ಟಿವಲ್ ಇದೆ ಫಸ್ಟ್ ಟೈಮು. ನಾವು ಬೆಂಗಳೂರಲ್ಲಿ ನಾವು ಊರುಗಳಲ್ಲೆಲ್ಲ ತುಂಬಾ ಪಾರ್ಟಿಸಿಪೇಟ್ ಮಾಡ್ತೀವಿ ನಾವು. ಒಟ್ಟಾರೆಯಾಗಿ ಇವಾಗ ನೀವು ಏನು ಸಮಾಜಕ್ಕೆ ಮತ್ತೆ ಫಾರ್ಮರ್ಸ್ ಎಷ್ಟು ಜನ ನಿಮ್ಮ ಒಂದು ಸಂಸ್ಥೆಯಿಂದ ಬೆನಿಫಿಟ್ ಪಡ್ತೀವಿ? ಈಗ ನಮ್ದು ಗ್ರೂಪ್ ದೊಡ್ಡದಾಗ್ಬಿಟ್ಟಿದೆ. ಯಾಕಂದ್ರೆ ಈಗ ನಾವು ಸ್ಟಾರ್ಟ್ ಮಾಡಿದಾಗ 1000 ಜನ ಇದ್ರು, ಇವತ್ತು 10,400 ಜನ ಇದ್ದೀವಿ. 10 ಗ್ರೂಪ್ಗಳಾಗಿದ್ದೀವಿ ನಾವು. ಮತ್ತೆ ಇನ್ಸ್ಟಾಗ್ರಾಮು ಅದರಲ್ಲೆಲ್ಲ ಬೇರೆ ಇದರಲ್ಲಿ ನಮಗೆ ತುಂಬ ಜನ 70ರಿಂದ 80 ಜನ ಈಗ ಫಾಲೋವರ್ಸ್ ಇದ್ದಾರೆ. ಸೊ ಎವ್ರಿ ಮಂತ್ ನಮಗೆ ಫಾರ್ಮ್ ವಿಸಿಟ್ ಮಾಡೋತ್ತಿಗೆ ಗ್ರೂಪ್ದು ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಫಾರ್ಮರ್ಸ್ ಯಾವ ಡಿಸ್ಟ್ರಿಕ್ಟ್ಸ್ ಗಳಿಂದ ಜಾಸ್ತಿ? ಈಗ ಆಲ್ಮೋಸ್ಟ್ ನಾವು ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ ಕವರ್ ಮಾಡಿದ್ದೀವಿ. ಮುಂಚೆ ನಾವು ಕರ್ನಾಟಕದಲ್ಲಿದ್ದು, ಈಗ ನಮ್ಮ ಫಾರ್ಮ್ ವಿಸಿಟಿಗೆ ಎಲ್ಲ ಆಂಧ್ರ, ತಮಿಳ್ನಾಡು, ಕೇರಳ ಈಗ ಎಲ್ಲರೂ ಈಗ ಬರ್ತಾ ಇದ್ದಾರೆ. ಅಂದ್ರೆ ಅಲ್ಲಿವರೆಗೆ ಒಂದು ವರ್ಕ್ಶಾಪ್ ಕಾರ್ಯಾಗಾರ ಅವರಿಗೆ ನಾವು ಇಲ್ಲಿ ನಮ್ಮದು ಫಾರ್ಮ್ ವಿಸಿಟಲ್ಲಿ ಅವ್ರ ಸಬ್ಜೆಕ್ಟು ಈಗ ಮೊನ್ನೆ ನಮ್ಮದು ಲಾಸ್ಟ್ ಈವೆಂಟಲ್ಲಿ ಪೊಲಚಿಯಿಂದ ಬಂದಿದ್ದರು. ಅಲ್ಲಿ ಅವರು ಮೆಕಡಮಿಯಾ ಅದು ಇದೆಲ್ಲ ಬೆಳೀತಾರೆ, ಅದ್ರ ಬಗ್ಗೆ ಕ್ಲಾಸು. ಪೆಪ್ಪರು ಈಗ ಕೇರಳದಲ್ಲೆಲ್ಲ ಪೆಪ್ಪರು ಅದ್ರ ಬಗ್ಗೆ ಆವಾಗ ನಾವು ಇಲ್ಲಿ ಇಟ್ಟಾಗ ಅವ್ರು ನಮ್ಗೆ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಏನು ಚಾರ್ಜಸ್ ಎಲ್ಲ ಏನಿರುತ್ತೆ ಸರ್? ಚಾರ್ಜಸ್ಸು ನಮ್ಮದು ಆ್ಯಕ್ಚುಲಿ ಅದು 1200 ರೂಪಾಯಿಂದ ಹಿಡಿದು 2000 ತನಕ ಇರುತ್ತದೆ. ಅದು ಡಿಪೆಂಡ್ಸು. ಅಂದರೆ ನಾವು ಈಗ ಫಾರ್ಮಿಗೆ ಹೋದಾಗ ಸೊ ಫಾರ್ಮ್ ಓನರಿಗೂ ಅವರಿಗೂ ನಾವು ಪೇ ಮಾಡ್ತೀವಿ. ಅವತ್ತು ಹೋಲ್ ಡೇ ನಮ್ಮ ಜೊತೆ ಇದ್ದಿದ್ದಕ್ಕೆ. ಮತ್ತು ಅಲ್ಲಿ ನಾವು ಅಲ್ಲಿ ಒಂದು ಫಾರ್ಮಿಗೆ ಹೋದಾಗ ಅಲ್ಲಿ ಯಾರು ಒಬ್ಬರು ಚೆನ್ನಾಗಿ ಕೆಲಸ ಮಾಡಿ ಈಗ ಲೇಬರ್ಸ್ ಎಲ್ಲ ಇರ್ತಲ್ಲ ಅವರಿಗೂ ನಾವು ಸನ್ಮಾನ ಮಾಡ್ತೀವಿ.
ಹಳೇಬ್ರು ಎಲ್ಲ ಇದ್ದು ಒಳ್ಳೆ ಸಿನ್ಸಿಯರ್ ಆಗಿ ಕೆಲಸ ಮಾಡಿದವರಿಗೆ ಒಂದು ಸನ್ಮಾನ ಮಾಡ್ತೀವಿ. ಒಟ್ಟಾರೆಯಾಗಿ ಈ ಒಂದು ಈವೆಂಟ್ ಹೇಗೆ ಅನಿಸ್ತಾ ಇದೆ ಸರ್ ನಿಮ್ಗೆ? ಈ ಇವೆಂಟ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಎಲ್ಲರೂ ಇಂಟ್ರೆಸ್ಟ್ ಇರೋರೆ ಬರ್ತಾ ಇರೋದ್ರಿಂದ ನಮಗೂ ಒಳ್ಳೆ ಸ್ಟಾಲಿಗೂ ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಹಂಗಾಗಿ ಒಟ್ಟಾರೆ ಈವೆಂಟ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿ. ವೆರಿ ನೈಸ್. ಇದು ಅರವಿಂದ್ ಅವರ ಒಂದು ಮಾತಾಗಿದೆ. ವಿಶೇಷವಾಗಿ ಹ್ಯಾಪಿ ಫಾರ್ಮಿಂಗ್, ಸೊ ಏನು ನಮ್ಮ ಒಂದು ಕಾಫಿ ಪೆಪ್ಪರ್ ಕಲ್ಟಿವೇಶನ್ ಆಗಿರ್ಬೋದು, ಸೊ ಏನು ನಮ್ಮ ಅಡಿಕೆ ಫಾರ್ಮಿಂಗ್ ಆಗಿರ್ಬೋದು, ಫಿಶ್ ಫಾರ್ಮಿಂಗು, ಎರೋಟಿಕ್ ಫ್ರೂಟ್ಸು ಮತ್ತು ಕಲ್ಟಿವೇಶನ್ ಮಾಡುವ ನಿಟ್ಟಿನಲ್ಲಿ ಇರಿಗೇಷನ್ ಪ್ರತಿಯೊಂದು ಮೆಥಡಾಲಜೀಸ್ ಬಗ್ಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ವರ್ಕ್ಶಾಪ್ಸ್ಗಳ ಮುಖಾಂತರ ಫಾರ್ಮರ್ಸ್ನ ಮೋಟಿವೇಶನ್ ಮಾಡುವ ನಿಟ್ಟಿನಲ್ಲಾಗಿರ್ಬೋದು, ವಿಶೇಷವಾಗಿ ಸಿಟಿಯಲ್ಲಿ ಇರುವಂಥ ಜನಗಳಿಗೆ ರೈತರು ಕೃಷಿಗೆ ಸಂಬಂಧಪಟ್ಟಂಥ ಕೃಷಿಯಲ್ಲಿ ತೊಡಗಿಸ್ಕೊಳ್ಬೇಕಾಗುವಂಥ ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿರೋದ್ರಿಂದ ವಿಶೇಷವಾಗಿ ಜೈ ಜವಾನ್ ಜೈ ಕಿಸಾನ್ ಅಂತ ನಾವೇನು ಕರಿತೀವಿ, ವಿಶೇಷವಾಗಿ ರೈತರನ್ನ ಗೌರವಾನ್ವಿತವಾಗಿ ಕಾಣಬೇಕಾಗತ್ತೆ. ಅವರು ಬೆಳೆಯುವಂಥ ಪ್ರತಿಯೊಂದು ಬೆಳೆಗೆ ಒಳ್ಳೆ ಬೆಲೆ ಸಿಗಬೇಕು ಮಾರುಕಟ್ಟೆಯಲ್ಲಿ. ಆ ನಿಟ್ಟಿನಲ್ಲಿ ಹಿಂದೆ ನಾವು ಏನು ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಇದೆಲ್ಲ ಇತ್ತು, ಅವೆಲ್ಲವನ್ನು ಹೋಗಲಾಡಿಸುವಂಥ ಕೆಲಸಗಳನ್ನು ಸಹ ಈ ಥರ ಒಂದು ಸಂಸ್ಥೆಗಳು ಮಾಡ್ತಾ ಇದೆ. ಫಾರ್ಮಿಂಗ್ ಇಸ್ ದ ಅಲ್ಟಿಮೇಟ್. ಫಾರ್ಮಿಂಗ್ ನೇಗಿಲನೇ ದೇಶದ ಯೋಗಿ ಅಂತ ಏನು ಕರಿತೀವೋ ಆ ಥರ. ಸೊ ಭೂಮಿನ ನಂಬಿರೋರು ಯಾವತ್ತೂ ಹಾಳಾಗಿಲ್ಲ ಅಂತ ಹೇಳ್ತೀವಿ. ಸೊ ಅದೇ ಥರ ಸುಮಾರು ಜನ ಮಾದರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳ್ತಿರಂಗೆ ಹಸಿರೇ ಉಸಿರು ಅಂತ ನಮ್ಮ ನೇಚರ್ನ ಪ್ರಿವೆಂಟ್ ಮಾಡಬೇಕು, ಅದೇ ಥರನೇ ಹಸಿರನ್ನ ಬೆಳೆಸಬೇಕು. ಆ ನಿಟ್ಟಿನಲ್ಲಿ ಈ ಥರ ಒಂದು ಕಾಫಿ ಪ್ಲಾಂಟರ್ಸು ಮತ್ತು ಎಸ್ಟೇಟ್ಸ್ಗಳು ವಿಸಿಟ್ ಮಾಡಿದಾಗ ನಿಮಗೆ ನಮ್ಮ ಒಂದು ಚಿಕ್ಕಮಂಗ್ಳೂರು ಆಗಿರ್ಬೋದು, ಮೂಡಿಗೆರೆಯಲ್ಲಿರುವಂಥ ಕಾಫಿ ಎಸ್ಟೇಟ್ಸ್ಗಳು ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಆಲ್ ಓವರ್ ದ ಸ್ಟೇಟ್, ಸೌತ್ ಇಂಡಿಯಾ ಆಗಿರ್ಬೋದು, ನಾರ್ತ್ ಇಂಡಿಯಾ ಆಗಿರ್ಬೋದು, ಆಂಧ್ರ ಪ್ರದೇಶ, ಕೇರಳ, ತಮಿಳ್ನಾಡು ಮತ್ತು ನಮ್ಮ ಮುಂಬೈ, ಮಹಾರಾಷ್ಟ್ರ, ಪೂನಾ ಮತ್ತು ಬಿಹಾರ, ಡೆಲ್ಲಿ ಎಲ್ಲ ಕಡೆಯಿಂದನೂ ಫಾರ್ಮರ್ಸ್ ಬರ್ತಾ ಇದ್ದಾರೆ. ವಿಶೇಷವಾಗಿ ಹರಿಯಾಣದ ಫಾರ್ಮರ್ಸು ದೊಡ್ಡ ಮಟ್ಟದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಸೊ ಅವರು ಸಹ ವಿಶೇಷವಾಗಿ ನಾನು ಒಂದು ಎಪಿಸೋಡಲ್ಲಿ ಹೇಳ್ತಾ ಇದ್ರೆ, ಬಡವ್ರ ಮನೆ ಮಕ್ಕಳು ಬೆಳಿಬೇಕು, ರೈತರ ಮನೆ ಮಕ್ಕಳು ಬಸ್ಸು ಟ್ರೈನಲ್ಲಿ ಹೆಂಗೆ ಓಡಾಡ್ತಾರೋ ಅದೇ ಥರ ಫ್ಲೈಟಲ್ಲಿ ಹೋಗುವಂಥ ವಾತಾವರಣ ನಿರ್ಮಾಣ ಆಗಬೇಕು, ಎಕನಾಮಿಕ್ ವೈಸು ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಒಂದು ಸಂಸ್ಥೆಗಳು ನಿರಂತರವಾಗಿ ಸುದ್ದಿ ಮಾಡ್ತಾ ಇತ್ತು. ಅದಕ್ಕೆ ಪೂರಕವಾಗಿ ಹಸಿರೇ ಉಸಿರು ಅನ್ನೋದು ಎಪಿಸೋಡು ಮಾಡುವ ಮುಖಾಂತರ ಎಲ್ಲರನ್ನೂ ಪ್ರೋತ್ಸಾಹಿಸುವಂಥ ಕೆಲಸ ಮಾಡ್ತಾ ಇದೆ. ಅರವಿಂದ್ ಅವರು ಆಲ್ಮೋಸ್ಟ್ ಸುಮಾರು ದಶಕಗಟ್ಟಲೆಯಿಂದ 2000 26 ವಸಂತಗಳಿಂದ ಅವರು ಅವರ ತಂಡದವರು ಎಲ್ಲರನ್ನೂ ನಾವು ನೋಡ್ಬೋದು. ಸೊ ಅವರೆಲ್ಲರೂ ಯಂಗ್ಸ್ಟರ್ಸು, ಯೂತ್ಸು, ಎಲ್ಲರೂ ಬುದ್ಧಿಜೀವಿಗಳು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಸ್ಟ್ರೆಂತ್ಫುಲ್ ಆಗಿ, ಸ್ಟ್ರೆಂತ್ ಇಸ್ ಲೈಫ್, ವೀಕ್ನೆಸ್ ಇಸ್ ಡೆತ್ ಅಂತ ನಾವೇನು ಹೇಳ್ತೀವಿ, ಒಗ್ಗೂಡಿ ಕೆಲಸ ಮಾಡ್ತಿರೋದು ವಿಶೇಷವಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ಹಸಿರೇ ಉಸಿರು, ಜೈ ಜವಾನ್ ಜೈ ಕಿಸಾನ್. ಈ ಒಂದು ಸಂಚಿಕೆ ನಿಮಗೆ ಇಷ್ಟವಾದಲ್ಲೋ ಆದಷ್ಟು ಜನಗಳಿಗೆ ಈ ವಿಜುವಲ್ಸ್ನ ಶೇರ್ ಮಾಡಿ, ಮತ್ತು ವಿಜುವಲ್ಸ್ನ ಸಬ್ಸ್ಕ್ರಿಪ್ಷನ್ ಮಾಡಿ, ಚಾನಲ್ನ ಸಬ್ಸ್ಕ್ರಿಪ್ಷನ್ ಮಾಡಿ, ಲೈಕ್ ಕಮೆಂಟ್ ಮಾಡುವ ಮುಖಾಂತರ ಆದಷ್ಟು ನಾವು ಯಾವುದೇ ಒಂದು ಎಪಿಸೋಡ್ ಮಾಡಿದಾಗ ಅದು ಜನಗಳಿಗೆ ಜಾಸ್ತಿ ರೀಚ್ ಆದಾಗ ಅದರ ಒಂದು ಬೆನಿಫಿಟ್ಸ್ ಆಗುತ್ತೆ. ಹಾಗಾಗಿ ಈ ಒಂದು ಹಸಿರೇ ಉಸಿರು ಆರ್ಗ್ಯಾನಿಕ್ ಏನಿದೆ, ಹಸಿರು ಆರ್ಗ್ಯಾನಿಕ್ಸ್ನ ನಿಮ್ಮ ಒಂದು ಪ್ರೇಮಾಶೀರ್ವಾದದಿಂದ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಒಂದು ಸಂಸ್ಥೆಗೆ ನೀವು ಕೂಡ ಸಪೋರ್ಟ್ ಮಾಡಿ. ಕೊನೆಯದಾಗಿ ಏನು ಹೇಳ್ತೀರಾ ಸರ್, ಒಟ್ಟಾರೆಯಾಗಿ ಫೈನಲ್ ಕನ್ಕ್ಲೂಷನ್? ನಮಗೆ ಎಲ್ಲ ಒಂಥರ ಯಾರಿಗೆ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇದೆ, ಕೃಷಿ ಮಾಡಬೇಕು ಅಂತ ಯಾರಿಗೆ ಮನಸ್ಸಿದೆ ಅವರೆಲ್ಲರೂ ಬನ್ನಿ ನಮ್ಮ ಗ್ರೂಪಿಗೆ. ನಾವು ನಿಮ್ಮನ್ನು ಎಜುಕೇಟ್ ಮಾಡ್ತೀವಿ, ಯಾವ ಥರದ ಬೆಳೆಗಳು ಬೆಳಿಬೇಕು, ಹೇಗೆ. ಯಾಕಂದರೆ ಕೃಷಿಲಿ ಇರೋಷ್ಟು ನೆಮ್ಮದಿ ಇನ್ನು ಯಾವುದೇ ಇಂಡಸ್ಟ್ರಿಲೂ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಈಗ ಆಲ್ರೆಡಿ ಕೃಷಿ ಮಾಡ್ತಿರೋರು ಬೇರೆ ಬೇರೆ ಪಟ್ಟಣಗಳಲ್ಲಿ ವಾಸಿಸ್ತಿದ್ರೆ ಅವರು ಬನ್ನಿ, ನಮ್ಮ ಹಸಿರು ಅಗ್ರಿ ಟೂರಿಸಂ ಗುಂಪಿಗೆ ಸೇರಿ ನಿಮ್ಮನ್ನು ನಾವು ಎಜುಕೇಟ್ ಮಾಡ್ತೀವಿ. ಕೃಷಿ ಒಂದು ಲಾಭದಾಯಕ ಅಂತ ನಾವು ನಿಮಗೆ ಹೇಳ್ಕೊಡ್ತೀವಿ. ವೆರಿ ನೈಸ್. ಇದು ಅವರ ಒಂದು ಮಾತಾಗಿತ್ತು. ಸೊ ವಿಶೇಷವಾಗಿ 1 ಎಕರೆ 2 ಎಕರೆ 10 ಎಕರೆ 40 ಗುಂಟೆ 30 ಗುಂಟೆ ಎಷ್ಟೇ ಒಂದು ಸಣ್ಣ ಜಾಗದಿಂದ ದೊಡ್ಡ ಮಟ್ಟದ ಎಷ್ಟೇ ನೀವು ಒಂದು ಜಾಗದಲ್ಲೂ ಸಹ ಈ ಥರ ಒಂದು ಕ್ರಾಪ್ಸ್ಗಳನ್ನ ಬೆಳೆಯೋ ಮುಖಾಂತರ ಮಾದರಿಯಾಗಿ ನೀವು ಕೂಡ ಸಕ್ಸಸ್ಫುಲ್ ಆಗ್ಬೋದು. ಎಕನಾಮಿಕ್ ವೈಸ್ ಡೆವಲಪ್ಮೆಂಟ್ಗಳು ಆಗುತ್ತೆ. ವಿಶೇಷವಾಗಿ ಶ್ರದ್ಧಾಪೂರ್ವಕವಾಗಿ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರೆ ಅದು ಸಕ್ಸಸ್ ಕಾಣೋಕ್ಕೆ ಸಾಧ್ಯ ಅಂತ ಹೇಳ್ತಾ, ಸೊ ವಿಶೇಷವಾಗಿ ಎಲ್ಲರೂ ರೈತರಾಗೋಣ. ವಿಶೇಷವಾಗಿ ನಾವು ಯಾರು ಸಿಟಿಯಲ್ಲಿದ್ದೀರೋ ಆಲ್ಮೋಸ್ಟ್ ಸಿಟಿಯಲ್ಲಿರೋರು ಸಹ ನಾವು
ಕ್ರಾಪಿಂಗ್ ಫಾರ್ಮಿಂಗ್ಗೆ ತೊಡಗಿಸ್ಕೋಬೇಕಾಗತ್ತೆ. ಅದು ಹಾಬಿಯಾಗಿ ಪ್ಯಾಷನೇಟ್ ಆಗಿ ಇಲ್ಲಾಂದ್ರೆ ಒಂದು ವೀಕೆಂಡ್ಸಲ್ಲಿ ಮಾಡೋದಕ್ಕಿಂತ ಜನರಲ್ ಆಗಿ ಅದು ಎಲ್ಲರಲ್ಲೂ ಅರಿವು ಮೂಡಿಸ್ಬೇಕು. ಹಾಗಾಗಿ ಹೆಚ್ಚೆಚ್ಚು ಅರಿವೇ ಗುರುವು ಅಂತ ನಾವು ಹೇಳ್ತೀವಿ. ಆ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಹೆಚ್ಚಿನ ಮಾಹಿತಿಗಾಗಿ ಅವ್ರನ್ನ ನಂಬರ್ಗಳು ಕೂಡ ನಿಮಗೆ ಡಿಸ್ಪ್ಲೇ ಆಗುತ್ತೆ, ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಂತೋಷಾದ್ಯ ಮಹಾರಾಜ್.